ದುರಂತದಲ್ಲಿ ಮಂಡ್ಯ ಜಿಲ್ಲೆಯ ಇಬ್ಬರು ಸಾವನ್ನಪ್ಪಿರೋದು ಒಂದು ಕಡೆ, ಆದರೆ ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ ಹಾಗೇನೆ ರತ್ನಮ್ಮ, ಪುಟ್ಟಸಿದ್ದಶೆಟ್ಟಿ, ರಾಣಿ ಮೃತರು. ಪುಟ್ಟಸಿದ್ದಶೆಟ್ಟಿ, ರಾಣಿ ಶವ ಹೊರ ತೆಗೆದಿದ್ದಾರೆ ಈಗಾಗಲೇ ರಕ್ಷಣಾ ಪಡೆಯವರು. ಇನ್ನು ಇಬ್ಬರ ಶವ ಇನ್ನು ಸಿಗಬೇಕಾಗಿದೆ, ಅದಕ್ಕಾಗಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ 50 ವರ್ಷ ವಯಸ್ಸು, 45 ವರ್ಷದ ರತ್ನಮ್ಮ, 62 ವರ್ಷದ ಪುಟ್ಟಸಿದ್ದಶೆಟ್ಟಿ ಮತ್ತು ರಾಣಿ ಅವರ ಶವವನ್ನು ಈಗಾಗಲೇ ರಕ್ಷಣಾ ಪಡೆ ಹೊರ ತೆಗೆದಿದೆ. ಇನ್ನಿಬ್ಬರ ಶವ ಸಿಗಬೇಕಾಗಿದೆ. ಇವತ್ತು ಕಾರ್ಯಾಚರಣೆ ಆಗುತ್ತೆ. ದುರಂತದಲ್ಲಿ ಈ ರೀತಿ ಸಾವನ್ನಪ್ಪಿರೋದರ ಸಂಖ್ಯೆಯೂ ಕೂಡ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾನೆ ಇದೆ. ಇನ್ನು ಈಗಾಗಲೇ ಮಂಡ್ಯ ಮೂಲದ ಇಬ್ಬರು, ಚಾಮರಾಜನಗರ ಮೂಲದವರು ಸಾವನ್ನಪ್ಪಿದವರು ಅಂತಹ ವಿಚಾರ ಗೊತ್ತಾಗ್ತಾ ಇದೆ. ಆಯಾ ಭಾಗದ ತಹಸೀಲ್ದಾರ್ಗಳು ಈ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇನ್ನು ಈಗಾಗಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ರಾಜೇಂದ್ರ 50 ವರ್ಷ ವಯಸ್ಸು, ರತ್ನಮ್ಮ 45 ವರ್ಷ ವಯಸ್ಸು, ಹಾಗೆಯೇ 62 ವರ್ಷದ ಪುಟ್ಟಸಿದ್ದಶೆಟ್ಟಿ ಮತ್ತು 50 ವರ್ಷದ ರಾಣಿ ಮೃತರಾಗಿದ್ದಾರೆ. ಇವರೆಲ್ಲ ಚಾಮರಾಜನಗರ ಜಿಲ್ಲೆಯವರು ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಪುಟ್ಟಸಿದ್ದಶೆಟ್ಟಿ ಹಾಗೂ ರಾಣಿ ಶವವನ್ನು ಈಗಾಗಲೇ ರಕ್ಷಣಾ ಪಡೆಯವರು ಹೊರ ತೆಗೆದಿದ್ದಾರೆ. ಪತ್ತೆಯಾಗಿದ್ದ ಇಬ್ಬರ ಶವಕ್ಕಾಗಿ ಇವತ್ತೂ ಕಾರ್ಯಾಚರಣೆ ಮುಂದುವರಿಯುತ್ತೆ. ಕರ್ನಾಟಕದ ವಿವಿಧ ಜಿಲ್ಲೆಗಳ 9 ಮಂದಿ ಈ ದುರಂತದಲ್ಲಿ ಕಣ್ಮರೆಯಾಗಿದ್ದಾರೆ. ಚೂರಲ್ಮಲೈನ ಎಸ್ಟೇಟ್ ಅಲ್ಲಿದ್ದಂತಹ 9 ಜನರು ಕೂಡ ಈಗ ನಾಪತ್ತೆಯಾಗಿದ್ದಾರೆ. ಕ್ವಾರ್ಟರ್ಸ್ನಲ್ಲಿ ಒಟ್ಟಾಗಿ ಇದ್ದವರು ನಾಪತ್ತೆಯಾಗಿರೋದು 60 ವರ್ಷದ ಗುರುಮಲ್ಲಣ್ಣ, 54 ವರ್ಷದ ಸಾವಿತ್ರಿ, 43 ವರ್ಷದ ಸವಿತಾ, 50 ವರ್ಷದ ಶಿವಣ್ಣ, 39 ವರ್ಷದ ಅಪ್ಪಣ್ಣ, 13 ವರ್ಷದ ಅಶ್ವಿನ್, 11 ವರ್ಷದ ಜೀತು, 35 ವರ್ಷದ ದಿವ್ಯಾ, 48 ವರ್ಷದ ರತ್ನ ನಾಪತ್ತೆಯಾದವರು. ಗುಂಡ್ಲುಪೇಟೆ ತಹಸೀಲ್ದಾರ್ ರಮೇಶ್ ಬಾಬು ಈ ವಿಚಾರವಾಗಿ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಮೊಂಡಕೆ ಗ್ರಾಮ ನಿನ್ನೆ ರಾತ್ರಿ ಸುರಿದಂತಹ ರಣಭೀಕರ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಅದರಲ್ಲೂ ಕೂಡ ಕನ್ನಡಿಗರು ಕೂಡ ಸಾಕಷ್ಟು ಜನ ಸಿಲುಕಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯವರು ಕೂಡ ಸಾಕಷ್ಟು ಜನ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಚಾಮರಾಜನಗರ ಜಿಲ್ಲೆಯ ತಹಸೀಲ್ದಾರ್ ಇರುವಂತಹ ರಮೇಶ್ ಬಾಬು ಸ್ಥಳಕ್ಕೆ ಬಂದಿದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಒಟ್ಟು ಚಾಮರಾಜನಗರದವರು ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಈಗ ನಮಗೆ ಮಾಹಿತಿ ಪ್ರಕಾರ ಚಾಮರಾಜನಗರ ಜಿಲ್ಲೆಯವರು 5 ಜನ ನಮಗೆ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಈಗ 4 ಜನ ಮೃತಪಟ್ಟಿದ್ದಾರೆ, 2 ಬಾಡಿ ಸಿಕ್ಕಿದೆ. ಇನ್ನು 2 ಬಾಡಿ ಸಿಕ್ಕಿಲ್ಲ. ಒಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ, ಅವರು ಔಟ್ ಆಫ್ ಡೇಂಜರ್ಲಿದ್ದಾರೆ, ಸ್ವಾಮಿ ಶೆಟ್ಟಿ ಅಂತ. ಅದರಲ್ಲಿ ಬಾಡಿ ಸಿಕ್ಕಿರೋ ಪೈಕಿ ಒಬ್ಬರು ಪುಟ್ಟಸಿದ್ದಿ ವೈಭವ ರಂಗಸ್ವಾಮಿ ಅಂತ 62 ವರ್ಷ ಲೇಡಿ, ಇನ್ನೊಬ್ಬರು ರಾಣಿ ಅಂತ 50 ವರ್ಷ ಲೇಡಿ, ಅವರು ಕೂಡ ಮೃತಪಟ್ಟಿದ್ದಾರೆ. 2 ಬಾಡಿ ಸಿಕ್ಕಿದೆ. ಇನ್ನೂ 2 ಬಾಡಿ ಚಾಮರಾಜನಗರ ತಾಲೂಕು ಸಂತೆಮರಳಿ ಹೋಬಳಿ ಇರಿಸವಾಡಿ ಗ್ರಾಮದ ವಾಸಿಗಳು. ರಾಜೇಂದ್ರ ಅಂತ 50 ವರ್ಷ, ರತ್ನಮ್ಮ ಅಂತ 45 ವರ್ಷ. ಅವರಿಬ್ಬರು 6 ತಿಂಗಳಿಂದ ಹೊಸ ಮನೆ ಖರೀದಿ ಮಾಡಿ ಈಗ ಚೂರಿಮಲೆ ಗ್ರಾಮದಲ್ಲಿ ವಾಸವಾಗಿದ್ದರು. ಈಗ ಅವರು ಮನೆ ಕೂಡ ಸಂಪೂರ್ಣವಾಗಿ ಎಲ್ಲ ಕೊಚ್ಕೊಂಡು ಹೋಗಿದೆ. ಒಟ್ಟು ಚೂರಿಮಲೆ ಗ್ರಾಮ ಮತ್ತು ಮುಂಡಕೆ ಗ್ರಾಮ 2 ಗ್ರಾಮಗಳಲ್ಲಿ 200 ಮನೆ ಸಂಪೂರ್ಣ ನೆಲಸಮ ಆಗಿದೆ. ಒಟ್ಟು 125 ಜನ ಮೃತಪಟ್ಟಿದ್ದಾರೆ, 275 ಜನ ಕಣ್ಮರೆಯಾಗಿದ್ದಾರೆ. ಅದರಲ್ಲಿ ಕೇರಪೇಟೆಯವರು 4 ಜನ ವಿಮ್ಸ್ ಹಾಸ್ಪಿಟ್ಲ ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ಔಟ್ ಆಫ್ ಡೇಂಜರ್ಲಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಅವ್ರಿಗೆ ತೊಂದರೆ ಇಲ್ಲ. ನಾಳೆ ಅಥವಾ ನಾಳಿದ್ದು ಡಿಸ್ಚಾರ್ಜ್ ಆಗ್ತಾರೆ ಕೇರಪೇಟೆ ತಾಲೂಕಿನವರು. ಚಾಮರಾಜನಗರದ ಕೇವಲ 4 ಜನ ಮಾತ್ರ, ಇನ್ನೂರ ಬೇರೆ ಇದ್ದಾರೆ ಅಂತ ಸರ್. ಇನ್ನು ಒಟ್ಟು 9 ಜನ ಕಣ್ಮರೆಯಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ 9 ಜನ ಕಣ್ಮರೆಯಾಗಿದೆ. ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಆ ಲಿಸ್ಟ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನು ಕಳಿಸ್ಕೊಟ್ಟಿದ್ದೀವಿ ವಾಟ್ಸಪ್ ಮೂಲಕ. ಅವರು ಯಾವ್ಯಾವ ತಾಲೂಕಿನವರು ಅಂತ ಗೊತ್ತಾಗಿಲ್ಲ. 9 ಜನನು ಕಣ್ಮರೆಯಾಗಿದ್ದಾರೆ. ಚಾಮರಾಜನಗರ ಬರೀ 4 ಜನ ಸರ್ ಈಗ ಸದ್ಯಕ್ಕೆ ನಮಗೆ ಅಡ್ರೆಸ್ ಸಿಕ್ಕಿರೋದು ಚಾಮರಾಜನಗರದ 4 ಜನ ಮಾತ್ರ. ಇನ್ನು 9 ಜನ ಕಣ್ಮರೆಯಾಗಿದ್ದಾರೆ. ಅವ್ರು ಯಾವ್ಯಾವ ತಾಲೂಕು ಅಂತ ಮಾಹಿತಿ ಸಿಕ್ಕಿಲ್ಲ. 9 ಜನ ಪಟ್ಟಿ ಸಿಕ್ಕಿದೆ ನಮಗೆ. 9 ಜನ ಕಣ್ಮರೆಯಾಗಿರೋ ಬಗ್ಗೆ ಅವ್ರ ಹೆಸರು ಎಲ್ಲ ಗುರುಮಲ್ಲ ಅಂತ, ಒಬ್ಬರು ಅಪ್ಪಣ್ಣ ಅಂತ, ಒಬ್ಬರು ದಿವ್ಯಾ ಅಂತ, ಈ ಥರ 9 ಜನ ಕಣ್ಮರೆಯಾಗಿದ್ದಾರೆ. ಅಂದರೆ ನಿಮಗೆ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಮೃತಪಟ್ಟಿದ್ದಾರಂತೆ? ಓವರಾಲ್ ಎಷ್ಟು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ? ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿರೋದು 4 ಜನ ಮೃತಪಟ್ಟಿದ್ದಾರೆ ಚಾಮರಾಜ ಜಿಲ್ಲೆಯವರು. 2 ಮೃತದೇಹ ಸಿಕ್ಕಿದೆ, ಪೋಸ್ಟ್ಮಾರ್ಟಮ್ ಆಗಿದೆ. ಇನ್ನು ಇಬ್ಬರು ಮೃತದೇಹ ಸಿಕ್ಕಿಲ್ಲ ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಒಬ್ಬರು ಏನೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಎಲ್ಲ ಪಡಿತಾ ಇದ್ದಾರೆ. ಇನ್ನೂ 200ಕ್ಕೂ ಹೆಚ್ಚು ಜನರು ಕೇರಳದ ವಿವಿಧ ಭಾಗದಲ್ಲಿರುವಂತಹ ಜನರು
ಕಣ್ಮರೆ ಆಗಿದ್ದಾರೆ. ಅವರನ್ನು ಹುಡುಕುವಂತಹ ಕೆಲಸ ನಾಳೆಯಿಂದ ಶುರುವಾಗುತ್ತೆ ಅನ್ನೋ ಮಾತುಗಳೆಲ್ಲ ಸಹ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ದುರಂತದಲ್ಲಿ ಮಂಡ್ಯ ಜಿಲ್ಲೆಯ ಇಬ್ಬರು ಸಾವನ್ನಪ್ಪಿರೋದು ಒಂದು ಕಡೆ, ಆದರೆ ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ ಹಾಗೇನೆ ರತ್ನಮ್ಮ, ಪುಟ್ಟಸಿದ್ದ ಶೆಟ್ಟಿ, ರಾಣಿ ಮೃತರು. ಪುಟ್ಟಸಿದ್ದ ಶೆಟ್ಟಿ, ರಾಣಿ ಶವ ಹೊರ ತೆಗೆದಿದ್ದಾರೆ ಈಗಾಗಲೇ ರಕ್ಷಣಾ ಪಡೆಯವರು. ಇನ್ನು ಇಬ್ಬರ ಶವ ಇನ್ನು ಸಿಗಬೇಕಾಗಿದೆ. ಅದಕ್ಕಾಗಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಚಾಮರಾಜನಗರ ಜಿಲ್ಲೆಯ ರಾಜೇಂದ್ರ 50 ವರ್ಷ ವಯಸ್ಸು, 45 ವರ್ಷದ ರತ್ನಮ್ಮ, 62 ವರ್ಷದ ಪುಟ್ಟಸಿದ್ದ ಶೆಟ್ಟಿ ಮತ್ತು ರಾಣಿ ಅವರ ಶವವನ್ನು ಈಗಾಗಲೇ ರಕ್ಷಣಾ ಪಡೆ ಹೊರ ತೆಗೆದಿದೆ. ಇನ್ನಿಬ್ಬರ ಶವ ಸಿಗಬೇಕಾಗಿದೆ. ಇವತ್ತು ಕಾರ್ಯಾಚರಣೆ ಆಗುತ್ತೆ. ದುರಂತದಲ್ಲಿ ಈ ರೀತಿ ಸಾವನ್ನಪ್ಪಿರೋದರ ಸಂಖ್ಯೆಯೂ ಕೂಡ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾನೆ ಇದೆ. ಇನ್ನು ಈಗಾಗಲೇ ಮಂಡ್ಯ ಮೂಲದ ಇಬ್ಬರು ಚಾಮರಾಜನಗರ ಮೂಲದವರು ಸಾವನ್ನಪ್ಪಿದವರು ಅಂತಹ ವಿಚಾರ ಗೊತ್ತಾಗ್ತಾ ಇದೆ. ಆಯಾ ಭಾಗದ ತಹಸೀಲ್ದಾರ್ಗಳು ಈ ಬಗ್ಗೆ ಅಧಿಕೃತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ರಾಜೇಂದ್ರ 50 ವರ್ಷ ವಯಸ್ಸು, ರತ್ನಮ್ಮ 45 ವರ್ಷ ವಯಸ್ಸು, ಹಾಗೆಯೇ 62 ವರ್ಷದ ಪುಟ್ಟಸಿದ್ದ ಶೆಟ್ಟಿ ಮತ್ತು 50 ವರ್ಷದ ರಾಣಿ ಮೃತರಾಗಿದ್ದಾರೆ. ಇವರೆಲ್ಲ ಚಾಮರಾಜನಗರ ಜಿಲ್ಲೆಯವರು ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಪುಟ್ಟಸಿದ್ದ ಶೆಟ್ಟಿ ಹಾಗೂ ರಾಣಿ ಶವವನ್ನು ಈಗಾಗಲೇ ರಕ್ಷಣಾ ಪಡೆಯವರು ಹೊರ ತೆಗೆದಿದ್ದಾರೆ. ಪತ್ತೆಯಾಗಿದ ಇಬ್ಬರ ಶವಕ್ಕಾಗಿ ಇವತ್ತೂ ಕಾರ್ಯಾಚರಣೆ ಮುಂದುವರಿಯುತ್ತೆ. ಕರ್ನಾಟಕದ ವಿವಿಧ ಜಿಲ್ಲೆಗಳ 9 ಮಂದಿ ಈ ದುರಂತದಲ್ಲಿ ಕಣ್ಮರೆಯಾಗಿದ್ದಾರೆ. ಚೂರಲ್ಮಲೈನ ಎಸ್ಟೇಟ್ ಅಲ್ಲಿದ್ದಂತಹ 9 ಜನರು ಕೂಡ ಈಗ ನಾಪತ್ತೆಯಾಗಿದ್ದಾರೆ. ಕ್ವಾರ್ಟರ್ಸ್ನಲ್ಲಿ ಒಟ್ಟಾಗಿ ಇದ್ದವರು ನಾಪತ್ತೆಯಾಗಿರೋದು 60 ವರ್ಷದ ಗುರುಮಲ್ಲಣ್ಣ, 54 ವರ್ಷದ ಸಾವಿತ್ರಿ, 43 ವರ್ಷದ ಸವಿತಾ, 50 ವರ್ಷದ ಶಿವಣ್ಣ, 39 ವರ್ಷದ ಅಪ್ಪಣ್ಣ, 13 ವರ್ಷದ ಅಶ್ವಿನ್, 11 ವರ್ಷದ ಜೀತು, 35 ವರ್ಷದ ದಿವ್ಯಾ, 48 ವರ್ಷದ ರತ್ನ ನಾಪತ್ತೆಯಾದವರು. ಗುಂಡ್ಲುಪೇಟೆ ತಹಸೀಲ್ದಾರ್ ರಮೇಶ್ ಬಾಬು ಈ ವಿಚಾರವಾಗಿ ಅಧಿಕೃತ ಮಾಹಿತಿಯನ್ನು ನೀಡಿದ್ದಾರೆ. ಮೊಂಡಕೆ ಗ್ರಾಮ ನಿನ್ನೆ ರಾತ್ರಿ ಸುರಿದಂತಹ ರಣಭೀಕರ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಅದರಲ್ಲೂ ಕೂಡ ಕನ್ನಡಿಗರು ಕೂಡ ಸಾಕಷ್ಟು ಜನ ಸಿಲುಕಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯವರು ಕೂಡ ಸಾಕಷ್ಟು ಜನ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಚಾಮರಾಜನಗರ ಜಿಲ್ಲೆಯ ತಹಸೀಲ್ದಾರ್ ಇರುವಂತಹ ರಮೇಶ್ ಬಾಬು ಅವರು ಸ್ಥಳಕ್ಕೆ ಬಂದಿದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಒಟ್ಟು ಚಾಮರಾಜನಗರದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಈಗ ನಮಗೆ ಮಾಹಿತಿ ಪ್ರಕಾರ ಚಾಮರಾಜನಗರ ಜಿಲ್ಲೆಯವರು 5 ಜನ ನಮಗೆ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಈಗ 4 ಜನ ಮೃತಪಟ್ಟಿದ್ದಾರೆ. 2 ಬಾಡಿ ಸಿಕ್ಕಿದೆ. ಇನ್ನು 2 ಬಾಡಿ ಸಿಕ್ಕಿಲ್ಲ. ಒಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅವರು ಔಟ್ ಆಫ್ ಡೇಂಜರ್ಲಿದ್ದಾರೆ, ಸ್ವಾಮಿ ಶೆಟ್ಟಿ ಅಂತ. ಅದರಲ್ಲಿ ಬಾಡಿ ಸಿಕ್ಕಿರೋ ಪೈಕಿ ಒಬ್ಬರು ಪುಟ್ಟಸಿದ್ದಿ ವೈಫ್ ಆಫ್ ರಂಗಸ್ವಾಮಿ ಅಂತ 62 ವರ್ಷ ಲೇಡಿ, ಇನ್ನೊಬ್ಬರು ರಾಣಿ ಅಂತ 50 ವರ್ಷ ಲೇಡಿ, ಅವರು ಕೂಡ ಮೃತಪಟ್ಟಿದ್ದಾರೆ. 2 ಬಾಡಿ ಸಿಕ್ಕಿದೆ. ಇನ್ನು 2 ಬಾಡಿ ಚಾಮರಾಜನಗರ ತಾಲೂಕು ಸಂತೆಮರಳಿ ಹೋಬಳಿ ಇರಿಸವಾಡಿ ಗ್ರಾಮದ ವಾಸಿಗಳು. ರಾಜೇಂದ್ರ ಅಂತ 50 ವರ್ಷ, ರತ್ನಮ್ಮ ಅಂತ 45 ವರ್ಷ. ಅವರಿಬ್ಬರು 6 ತಿಂಗಳಿಂದ ಹೊಸ ಮನೆ ಖರೀದಿ ಮಾಡಿ ಈಗ ಚೂರಿಮಲೆ ಗ್ರಾಮದಲ್ಲಿ ವಾಸವಾಗಿದ್ದರು. ಈಗ ಅವರು ಮನೆ ಕೂಡ ಸಂಪೂರ್ಣವಾಗಿ ಎಲ್ಲ ಕೊಚ್ಕೊಂಡು ಹೋಗಿದೆ. ಒಟ್ಟು ಚೂರಿಮಲೆ ಗ್ರಾಮ ಮತ್ತು ಮುಂಡಕೆ ಗ್ರಾಮ 2 ಗ್ರಾಮಗಳಲ್ಲಿ 200 ಮನೆ ಸಂಪೂರ್ಣ ನೆಲಸಮ ಆಗಿದೆ. ಒಟ್ಟು 125 ಜನ ಮೃತಪಟ್ಟಿದ್ದಾರೆ. 275 ಜನ ಕಣ್ಮರೆಯಾಗಿದ್ದಾರೆ. ಅದರಲ್ಲಿ ಕೇರಪೇಟೆಯವರು 4 ಜನ ವಿಮ್ಸ್ ಹಾಸ್ಪಿಟ್ಲ ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ಔಟ್ ಆಫ್ ಡೇಂಜರ್ಲಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಅವ್ರಿಗೆ ತೊಂದರೆ ಇಲ್ಲ. ನಾಳೆ ಅಥವಾ ನಾಳಿದ್ದು ಡಿಸ್ಚಾರ್ಜ್ ಆಗ್ತಾರೆ ಕೇರಪೇಟೆ ತಾಲೂಕಿನವರು. ಚಾಮರಾಜನಗರದ ಕೇವಲ 4 ಜನ ಮಾತ್ರ, ಇನ್ನೂರ ಬೇರೆ ಇದ್ದಾರೆ ಅಂತ ಸರ್? ಇನ್ನು ಒಟ್ಟು 9 ಜನ ಕಣ್ಮರೆಯಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ 9 ಜನ ಕಣ್ಮರೆಯಾಗಿದೆ. ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಆ ಲಿಸ್ಟ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನು ಕಳಿಸ್ಕೊಟ್ಟಿದ್ದೀವಿ ವಾಟ್ಸಪ್ ಮೂಲಕ. ಅವರು ಯಾವ್ಯಾವ ತಾಲೂಕಿನವರು ಅಂತ ಗೊತ್ತಾಗಿಲ್ಲ. 9 ಜನನು ಕಣ್ಮರೆಯಾಗಿದ್ದಾರೆ. ಚಾಮರಾಜನಗರ ಬರೀ 4 ಜನ ಸರ್ ಈಗ ಸದ್ಯಕ್ಕೆ ನಮಗೆ ಅಡ್ರೆಸ್ ಸಿಕ್ಕಿರೋದು ಚಾಮರಾಜನಗರದ 4 ಜನ ಮಾತ್ರ. ಇನ್ನು 9 ಜನ ಕಣ್ಮರೆಯಾಗಿದ್ದಾರೆ. ಅವ್ರು ಯಾವ್ಯಾವ ತಾಲೂಕು ಅಂತ ಮಾಹಿತಿ ಸಿಕ್ಕಿಲ್ಲ. 9 ಜನ ಪಟ್ಟಿ ಸಿಕ್ಕಿದೆ ನಮಗೆ. 9 ಜನ ಕಣ್ಮರೆಯಾಗಿರೋ ಬಗ್ಗೆ ಅವ್ರ ಹೆಸರು ಎಲ್ಲ ಗುರುಮಲ್ಲ ಅಂತ, ಒಬ್ಬರು ಅಪ್ಪಣ್ಣ ಅಂತ, ಒಬ್ಬರು ದಿವ್ಯಾ ಅಂತ, ಈ ಥರ 9 ಜನ ಕಣ್ಮರೆಯಾಗಿದ್ದಾರೆ. ಅಂದರೆ ನಿಮಗೆ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಮೃತಪಟ್ಟಿದ್ದಾರಂತೆ? ಓವರಾಲ್ ಎಷ್ಟು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ? ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿರೋದು 4 ಜನ ಮೃತಪಟ್ಟಿದ್ದಾರೆ ಚಾಮರಾಜ ಜಿಲ್ಲೆಯವರು. 2 ಮೃತದೇಹ ಸಿಕ್ಕಿದೆ, ಪೋಸ್ಟ್ ಮಾರ್ಟಮ್ ಆಗಿದೆ. ಇನ್ನು 2 ಮೃತದೇಹ ಸಿಕ್ಕಿಲ್ಲ.
ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಒಬ್ಬರು ಏನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನೂ 200ಕ್ಕೂ ಹೆಚ್ಚು ಜನರು ಕೇರಳದ ವಿವಿಧ ಭಾಗದಲ್ಲಿರುವಂತಹ ಜನರು ಕಣ್ಮರೆಯಾಗಿದ್ದಾರೆ. ಅವರೆಲ್ಲ ಹುಡುಕುವಂತಹ ಕೆಲಸ ನಾಳೆಯಿಂದ ಶುರುವಾಗುತ್ತೆ ಅನ್ನೋ ಮಾತುಗಳೆಲ್ಲ ಸಹ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು.